ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ತಿ ಕಾರ್ನರ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ರಜೆಯ ದಿನ, ಹಾಗಾಗಿ ಬೆಳಿಗ್ಗೆ ಏನಾದರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡುವ ಅಂದ್ಕೊಂಡೆ. ನಾನು ಯಾವಾಗಲೂ ಬೆಳಿಗ್ಗೆ ಗಂಜಿ ಊಟ ಮಾಡುವುದು ಮೊಸರಿನ ಜೊತೆ. ನನ್ನ ಹಸ್ಬೆಂಡ್ ಹಾಗೂ ಮಗಳಿಗೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ. ಹಾಗೆ ಮಧ್ಯಾಹ್ನದ ರೆಸಿಪಿಗೆ ಸ್ಪೆಷಲ್ ಆದ ರೆಸಿಪಿ ಮಟನ್ ಗ್ರೀನ್ ಸುಕ್ಕ. ಹಾಗೆ ಇಲ್ಲಿ 2 ನಮ್ಮ ಫಿಶ್ ಇದೆ ಅಕ್ವೇರಿಯಂನಲ್ಲಿ, ಅದಕ್ಕೂ ಕೂಡ ಅದರ ತಿಂಡಿ ಹಾಕಿಬಿಟ್ಟೆ. ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು. ಹಾಗೆ ಮಧ್ಯಾಹ್ನಕ್ಕೆ ಸ್ಪೆಷಲ್ ಆದ ಮಟನ್ ಗ್ರೀನ್ ಸುಕ್ಕ ಮಾಡ್ತಾ ಇದ್ದೇನೆ. ಅದರ ರೆಸಿಪಿನ ನಾನು ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಾಗೆ ನನ್ನ ಹವ್ಯಾಸಗಳ ಬಗ್ಗೆನೂ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮಟನ್ ಗ್ರೀನ್ ಸುಕ್ಕ ಮಾಡಲಿಕ್ಕೆ 750 ಗ್ರಾಮ್ನಷ್ಟು ಮಟನ್ ತೊಗೊಂಡಿದ್ದೇನೆ. ಹಾಗೆ ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದೇನೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಹಾಗೆ ಇಲ್ಲಿ ಒಂದೊಂದಾಗಿ ವಿಡಿಯೋನಲ್ಲಿ ಹೇಳ್ತೇನೆ. ಇಲ್ಲಿ 1 ಇಂಚು ಚಕ್ಕೆ, ಹಾಗೆ 3-4 ಲವಂಗ, 1 ಟೀ ಸ್ಪೂನ್ನಷ್ಟು ಜೀರಿಗೆ, 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, ಹಾಗೆ 5 ಕರಿಮೆಣಸು. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕದೆ ಹುರ್ಕೊಳ್ಬೇಕು. ನಂತರ 1 ಇಂಚು ಶುಂಠಿ, 3 ಹಸಿಮೆಣಸು, 10 ಸಣ್ಣ ಪ್ರಮಾಣದ ಬೆಳ್ಳುಳ್ಳಿ ಎಸಳು. ಒಂದು ವೇಳೆ ದೊಡ್ಡ ಬೆಳ್ಳುಳ್ಳಿ ಎಸಳಾದರೆ 3 ಸಾಕು. ಹಾಗೆ 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು. ಇಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾವು ಹುರಿದಿಟ್ಟಂತಹ ಮಸಾಲೆ ಪದಾರ್ಥಗಳನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸ್ಬೋದು. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ರುಬ್ಕೊಳ್ಬೇಕು. ನಾನು 1/4 ಗ್ಲಾಸ್ ನೀರು ಸೇರಿಸಿದ್ದೆ. ನೋಡಿ, ರುಬ್ಬುವಾಗ ಹೀಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಹಾಗೆ ಇವಾಗ 1 ಕುಕ್ಕರಿಗೆ 1 ಟೀ ಸ್ಪೂನ್ನಷ್ಟು ತುಪ್ಪ, 2-3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿಬಿಟ್ಟು ನಂತರ 1 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕಂತಿಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಅರ್ಧ ಟೊಮೆಟೊ ಹಾಕ್ತಾ ಇದ್ದೇನೆ. ಹೆಚ್ಚಿನ ದೊಡ್ಡ ಟೊಮೆಟೊ ಇದ್ದರೆ ಅರ್ಧ ಸಾಕಾಗುತ್ತೆ. ಸಣ್ಣ ಟೊಮೆಟೊ ಆದರೆ 1 ಟೊಮೆಟೊ ಹಾಕ್ಕೊಳ್ಬೋದು. 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಗಟ್ಟಿಯಾಗಿ ರುಬ್ಬಿದಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಸುಕ್ಕ ಮಾಡೋದ್ರಿಂದ ಈ ಮಸಾಲೆಯನ್ನು ಹೆಚ್ಚು ನೀರು ಹಾಕದೆ ರುಬ್ಕೊಂಡಿದ್ದೇನೆ. ಯಾಕಂದರೆ ನಾವು ಮಟನ್ ಬೇಯಿಸುವಾಗ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಆ ನೀರು ಬಿಟ್ಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಫ್ರೈ ಆಗಬೇಕು ಈ ಮಸಾಲ. ನಂತರ ನಾವು ತೊಳೆದಿಟ್ಟಂಥ 750 ಗ್ರಾಮ್ನಷ್ಟು ಮಟನ್ ಇದೆ, ಇಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 7 ವಿಸಿಲ್ ಬರುವ ತನಕ ಇದನ್ನು ನಾನು ಬೇಯಿಸ್ತೇನೆ. ನೋಡ್ಕೊಳ್ಳಿ, ಮಟನ್ ಬೇಯದಿದ್ದರೆ ಇನ್ನೂ ಹೆಚ್ಚಿಗೆ ವಿಸಿಲ್ ತೆಗಿಬೋದು. ಹಾಗೆ ನನ್ನ ಕೆಲವು ಹವ್ಯಾಸಗಳೆಂದರೆ ನಾನು ಪೇಂಟಿಂಗ್ ಮಾಡ್ತೇನೆ. ಇವೆಲ್ಲ ಪೇಂಟಿಂಗ್ಸ್ ಇದೆ ಅಲ್ಲ, ಇಲ್ಲಿ ಏನೆಲ್ಲ ಪೇಂಟಿಂಗ್ಸ್ ತೋರಿಸಿದ್ದೇನೆ ಇದನ್ನು ನಾನೇ ಮಾಡಿದ್ದು. ಹಾಗೆ ನಾನು ಕೊಂಕಣಿಯಲ್ಲಿ ಸ್ಪೆಷಲಿ ಪೋಯಮ್ಸ್ ಬರೀತೇನೆ. ಇವಾಗ ವಿಸಿಲ್ ಬರ್ತಾ ಇದೆ. ನಾನು ಅರ್ಧ ತುರಿದ ತೆಂಗಿನಕಾಯಿಯನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ಬಿಸಿಲೆಲ್ಲ ಹೋಯಿತು. ಇವಾಗ ನಾನು ಕುಕ್ಕರ್ನ ಮುಚ್ಚಳ ತೆಗೆದ್ಬಿಟ್ಟು ನೋಡಿ ಹದ ನೋಡ್ಕೊಳ್ಳಿ. ಒಂದು ವೇಳೆ ತುಂಬ ನೀರು ಉಳಿದಿದ್ದರೆ ಅದನ್ನು ಸ್ವಲ್ಪ ಹೊತ್ತು ಕುದಿಸಿ ನೀರು ಆರಿಸಿಬಿಡಿ. ನಂತರ ಈ ರೋಸ್ಟ್ ಮಾಡಿದಂತಹ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಸ್ವಲ್ಪ 2 ನಿಮಿಷ ಇದನ್ನು ಬೇಯಿಸಿದರೆ ನಮ್ಮ ಮಟನ್ ಗ್ರೀನ್ ಸುಕ್ಕ, ಮಟನ್ ಹರ ಸುಕ್ಕ ರೆಡಿಯಾಗುತ್ತೆ. ಸಖತ್ ಟೇಸ್ಟಿಯಾದ ಮಟನ್ ರೆಡಿ ಆಯಿತು. ನೋಡಲಿಕ್ಕೆ ಎಷ್ಟು ಚೆಂದ ಇದೆಯೋ, ರುಚಿ ಇನ್ನಷ್ಟು ಚೆಂದ ಇತ್ತು. ನಾನಂತೂ ಟೇಸ್ಟ್ ಮಾಡಿದೆ. ಹಾಗೆ ನಂತರ ಇವತ್ತಿನ ರೆಸಿಪಿ ಮಟನ್ ಗ್ರೀನ್ ಸುಕ್ಕ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ನಂತರ ನಾವು ಆದಿತ್ಯವಾರ ಆದ್ದರಿಂದ ಚರ್ಚಿಗೆ ಹೊರಟ್ವಿ. ಹಾಗೆ ಅಲ್ಲಿಂದ ನಮ್ಮ ಈ ವಾರದ ಶಾಪಿಂಗ್ ಮಾಡಲಿಕ್ಕಂತ ಹೋದ್ವಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಮತ್ತೊಮ್ಮೆ ಸಿಗುವ. ಬಾಯ್.